ಖಾಲಿ ಮಾಡಿ ನಮ್ಮ ತೆಗೆಲ್ಲ ವಿಡಿಯೋನ ಮಾಡ್ಬೇಕು ನಾವು. ಅಲ್ಲಿಂದ ಸ್ವಲ್ಪ ಎಲ್ಲ ಊಟ ಮಾಡಿ ತಿರುಗಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಕಾಲೇಜ್ ಕಡೆ ಬಂದೀನಿ. ಕಾಯ್ಸ್ ಎಷ್ಟು ಖುಷಿಯಾಗ್ಯದ ನೋಡ್ರಿ ಅವನಿಗೆ. ಕ್ಯೂಟೆಸ್ಟ್ ನೇಮ್ ಅನ್ನೋಣ ಕಾರ್ತಿಕ್ ಕ್ಯೂಟೆಸ್ಟ್ ನೇಮ್ ಯಪ್ಪೋ ನಾಚಿಗೆ. ಬೆಳಗ್ಗೆ ಅಂತೂ ಸ್ನಾನ ಮಾಡಿರ್ಲಿಲ್ಲ, ಅದ್ರ ಸಲುವಾಗಿ ಒಂಥರ ಶಿಬ್ಬರ್ ಕಿಟ್ಟಂಗೆ ಆಗಕತ್ತಿತ್ತು. ಅದಕ್ಕೆ ಫಟಾಫಟ್ ಅಂತೇಳಿಗೆ ಸ್ನಾನ ಮಾಡಿಬಿಟ್ಟೆ. ಇಷ್ಟು ರೊಟ್ಟಿ ಮಾಡಕತ್ತೀನಿ ನೋಡ್ಬೋದು ಇಲ್ಲಿ. ರೊಟ್ಟಿ ಎಲ್ಲರೂ ಕೇಳ್ತಾಯಿಲ್ಲ ರೊಟ್ಟಿ ಮಾಡ್ತೇನೆ ಅಂತ ಹೇಳ್ತಾರೆ. ರೊಟ್ಟಿ ಮಾಡ್ತೀನಿ ಬಟ್ ಫುಲ್ ಬರಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಇವತ್ತಿನ ದಿನದ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ದ. ಗೈಸ್, ಬೆಳಗ್ಗೆ ಅದು ಸ್ನಾನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾನು ಖುಷಿಯಿಂದ ನೀರಿಗಿಟ್ಟಿದ್ದೆ. ಬಟ್ ಒಂದೇ ಒಂದು ಫಾಲ್ಟ್ ಆಗ್ಯದ, ಬಟಾಣೆ ಹೊಡೆದಿಲ್ಲ ಗೈಸ್, ಆನೇ ಮಾಡಿಲ್ಲ ಗೈಸ್. ಏನು ಹೇಳ್ತೀರಿ ನನಗೆ? ಅದ್ರ ಸಲ ಬರೀ ಮಾಡಿ ತೊಳ್ಕೊಂಡ್ಬಿಟ್ಟಿನಿ. ಬಂದು ವಾಪಸ್ ಸಂಜೆಗೆ ಬಂದು ಮಾಡ್ತೀನಿ. ಹಂಗೇನು ಗಬ್ಬ ಬೇರೆ ಅಲ್ಲ ನಾನು, ಅದಕ್ಕೆ ಸಂಜೆಗೆ ಬಂದು ಮಾಡ್ತೀನಿ ಗೈಸ್. ಬಟ್ ಏನು ಮಾಡ್ತೀರಿ, ನೆನಪೇ ಆಗಿಲ್ಲ ಅದು. ನೀರಿಗಿಟ್ಟಿಗೆ ಕೂತ್ಬಿಟ್ಟಿನಿ ಫೋನ್ ನೋಡ್ಕೊತು. ಇವಾಗ ನೆನಪಾಗಿದೆ ಗೈಸ್. ಬನ್ನಿ ಇವಾಗ ಸ್ವಲ್ಪ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಸ್ವಲ್ಪ ಒಂದಿಷ್ಟು ಕೆಲಸ ಅದಲ್ಲಿ, ಅದೊಂದು ಕೆಲಸ ಮುಗಿಸ್ಕೊಂಡು ಆಮೇಲೆ ಕಲಿಸ್ಕೊಂಬಂತ ಇವತ್ತೇನು ಡ್ಯೂಟಿಗೆ ಹೋಗೋಣ ಕಾಣಲ್ಲ ನಾವು. ಬನ್ನಿ ಏನಾಗುತ್ತಾ ಏನಿಲ್ಲ ಅನ್ನೋದೆಲ್ಲ ತೋರಿಸ್ತೀನಿ ಅಂತೆ ಗೈಸ್ ನಿಮಗೆ. ಬನ್ನಿ ಗೈಸ್, ಬನ್ನಿ ಬೇಗ ಹೋಗೋಣ ಬನ್ನಿ. ಇವಾಗ ಎಲ್ಲ ರೆಡಿ ಆಗಿನ ಗೈಸ್. ಇವಾಗ ಡೈರೆಕ್ಟ್ ಹೋಗೋದು ಒಂದೇ ಬಾಕಿ. ಬೇಗ ಕಾಲೇಜಲ್ಲಿ ಅಲ್ಲ, ಬೇಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸ್ವಲ್ಪ ಅಲ್ಲಿದ್ದು ಏನು ಮುಗಿಸ್ಕೊಂಡು ಸಿಗ್ತೀನಿ ಅಂತ. ಬಟ್ ಹಸೋಯ ಗೈಸ್, ಭಾಳ ಕಡೆ ಹಸೋಗಿದೆ. ಫಸ್ಟ್ ನಾಷ್ಟ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ನಾಷ್ಟ ಮಾಡ್ಕೊಂಡು ಬಂದಿಂದ ಆಮೇಲೆ ಮುಂದಿನೆಲ್ಲ ಕೆಲಸಗಳು ಮಾಡೋಣ ಅಂತ. ಹೊಟ್ಟಿಗೆ ಬೇಕು ಇವತ್ತು, ಯಾಕೋ ಭಾಳ ನಾಷ್ಟ ಹಸುವಾಗ್ಯದ. ಚಲೋ ಬೇಕಿಂಗೆ ಗೈಸ್. ಇವಾಗ ಎಲ್ಲ ಮುಗಿಸ್ಕೊಂಡು ಕೆಳಗೆ ಹೊಂಟೀನಿ. ಈ ಜಲ್ದಿ ಹೋಗಬೇಕು, ಹೋಗಿ ಒಂದಿಷ್ಟು ನಾಷ್ಟ ಮಾಡಬೇಕು. ಹಸುವಾಗ ಕಂಡಪ್ಟಿ, ಅದಕ್ಕೆ ಬನ್ನಿ ಬೇಗ ಹೋಗಿ ನಾಷ್ಟ ಮಾಡ್ಕೊಂಡು ಬರೋಮಂತ. ನಾಷ್ಟ ಮಾಡ್ಕೊಂಡು ಗೈಸ್ ವಾಪಸ್ ಇದಕ್ಕೆ ಹೋಗ್ಬೇಕು, ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿ ಒಂದಿಷ್ಟು ಕೆಲಸ ಅದ, ಅದು ಮುಗಿಸ್ಕೊಂಡು ವಾಪಸ್ ಬರೋಮಂತ. ಬನ್ನಿ ಗೈಸ್, ಅದನ್ನ ಬೇಗ ಖಾಲಿ ಮಾಡಿ ನಮ್ಮ ತೆಗೆಲ್ಲ ವಿಡಿಯೋನ ಮಾಡ್ಬೇಕು ನಾವು. ಅದು ಒಳಗದ ಫುಲ್ಲಿಂದ ಪಟಾಪಟ್ ಅಂತ ಇದು ಸಪಾಸಟ್ ಮಾಡ್ತೀನಿ. ಬನ್ನಿ ಮುಂದೆ ತೋರಿಸ್ತೀನಿ ಗೈಸ್, ಮುಂದೆ ತೋರಿಸ್ತೀನಿ ಗೈಸ್. ಲೆಟ್ಸ್ ಗೋ ಗೈಸ್. ಅಲ್ಲಿಂದ ಸ್ವಲ್ಪ ಎಲ್ಲ ಊಟ ಮಾಡಿ ತಿರುಗಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಕಾಲೇಜ್ ಕಡೆ ಬಂದೀನಿ. ಕಾಲೇಜ್ದಾಗ ಇಲ್ಲಿ ಬಂದು ಒಂದು ರೀಲ್ಸ್ ನೋಡಿದೆ ಗೈಸ್. ರೀಲ್ಸ್ ಏನಪ್ಪ ಅಂದರೆ, ಕಾಯ್ಸ್ ಎಷ್ಟು ಖುಷಿಯಾಗ್ಯದ ನೋಡ್ರಿ ಅವನಿಗೆ. ಕ್ಯೂಟೆಸ್ಟ್ ನೇಮ್ ಅನ್ನೋಣ ಕಾರ್ತಿಕ್ ಕ್ಯೂಟೆಸ್ಟ್ ನೇಮ್ ಯಪ್ಪೋ ನಾಚಿಗೆ. ಅಲ್ಲೇ ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಸಾರಿ ಗರ್ಲ್ಸ್, ನನ್ನ ಬಿಟ್ಬಿಡಿ ಗರ್ಲ್ಸ್. ಕರೆ ಕ್ಯೂಟಿ ಇದ್ದಿದ್ರೆ ಎಷ್ಟು ಮಾಡ್ತಿದ್ದೆ ಯಾರು ಗೊತ್ತಿಲ್ಲ. ನಮ್ಮ ಹೆಸರಿನ ಮೇಲೆ ಯಾರು ಕ್ಯೂಟ್, ನಮ್ಮ ಹೆಸರೇ ಗೊತ್ತಿಲ್ಲ ಯಾರಿಗೂ. ಗೈಸ್ ಬರೀ ಇವಾಗ ಇಷ್ಟು ಹೊರಗೆ ಮತ್ತಿಲ್ಲ ಪಾತು ಬಂದ್ಬಿಡೋ ಚಲೋ ಗೈಸ್. ನಮ್ಮ ಕಾಲೇಜ್ದಾಗ ಒಬ್ಬರು ಇಲ್ಲೇ ಮಧ್ಯಾಹ್ನದಾಗ ಮಧ್ಯಾಹ್ನ ಡ್ಯೂಟಿ ಮಾಡ್ತಾರೆ. 3rd ಇಯರ್ಸ್ ಅಲ್ಲ ನಾವು, ಫೈನಲ್ ಇಯರ್ಸ್. ಮಧ್ಯಾಹ್ನ ಡ್ಯೂಟಿ ಮಾಡ್ತಾರೆ. ಡ್ಯೂಟಿ ಮಾಡಿಕೆ ಮನೆಗೆ ಬಿಡ್ತಾರೆ ಎಲ್ಲರೂ. ಮಧ್ಯಾಹ್ನದಾಗ ಕ್ಲಾಸಸ್ ಇರ್ತಾವೆ ಅನ್ನೋದು ಗೊತ್ತಿಲ್ಲ. ಪಾಠ ಇವರಿಬ್ಬರು ನೋಡ್ರಿ ಆರಾಮ್ ಕೋರ್ಗಳು ಡೈಲಿ ಇರ್ತಾರೆ. ಡೈಲಿ ಕ್ಲಾಸಿಗೆ ಅಂತ ಕುಂದ್ರಲ್ಲ, ಡೈಲಿ ಇರ್ತಾರೆ. 4:30 ತನಕ ಇರ್ತಾರೆ. ಎದಕ್ಕೆ ಇರ್ತೇವೆ ಕಣ್ಣಪ್ಪ? ಏನು ಮಾಡೋದು, ಕ್ಲಾಸ್ ಇಲ್ಲ ಏನಿಲ್ಲ, ಸುಮ್ಮನೆ ಕುಂದ್ರದು ಹೋಗೋದು. ಅದೇ ಏನಕ್ಕೆ ಇರೋದಿಲ್ಲ, ಯಾಕೆ ಇರೋದಿಲ್ಲ? ಮನೆಗೆ ಹೋಗಿ ಏನು ಮಾಡೋದು? सब क्या देखना पड़ रहा है, अच्छा है मैं अंधा हूँ. ಗೈಸ್ ನೋಡ್ರಿ, ಇವ್ರ ಕಾಮೆಂಟ್ ಈ ಥರ ಇತ್ತು. ಯಾರಾದರೂ ನಮ್ಮ ಟೀಚರ್ಸ್ಗಳು ನೋಡ್ತಾ ಇದ್ರಿ ಅಂದ್ರೆ ಇವ್ರಿಗೆ ನಾಳೆ ಕ್ಲಾಸ್ ತಗೋರಿ ಸರ್. ನಾನು ಇವಾಗ ಮನೆಗೆ ಹೋಗಿ ಮಾಡ್ಕೋಬೇಕು ಗೈಸ್. ನಿದ್ದೆ ಬರಾಗತ್ತದ, ಇಲ್ಲಿ ಒಬ್ಬನೇ ಕೂತು. ಅದಕ್ಕೆ ಸೀದಾ ಈಗ ಮನೆಗೆ ಹೋಗಿ ಸೀದಾ ನಿದ್ದೆ ಮಾಡೋಮಂತ ಬನ್ನಿ ಗೈಸ್. ನಮ್ಮ ಕೈಲಂತ ಆಗ್ತಿಲ್ಲ ಕುಂದ್ರಾಕ. ಹೆಂಗೂ ನೈಟ್ ನಿದ್ದೆ ಮಾಡಿರಲ್ಲ, ಸೀದಾ ಹೋಗಿ ಮಕ್ಕೊಂಬಿಡೋದು. ನೈಟ್ ಎದ್ದು ಒಂದಿಷ್ಟು ಏನಾದರೂ ಅಡುಗೆ ಮಾಡ್ಕೊಳ್ಳೋ. ಇವತ್ತು ಅಡುಗೆ ಮಾಡ್ಕೊಳ್ಳೋದೇ ವ್ಲಾಗ್ ಗೈಸ್. ಇವತ್ತು ಅಡುಗೆ ಮಾಡ್ಕೊಳ್ಳೋದು ವ್ಲಾಗ್ ಗೈಸ್. ಅಲ್ಲಿಂದ ಬಂದು ಸೀದಾ ಮಲ್ಕೊಂಡಿರಿ. ನಿದ್ದೆ ಬರತ್ತ ಕಂಡಬೇಡ ತಗೋಬೇಡ.
ಅದಕ್ಕೆ ಸ್ವಲ್ಪ ತಣ್ಣಗೆ ಅದು ಭಾಳ ಕೆಟ್ಟ ತಣ್ಣಗೆ ಅದಕ್ಕೆ ಅಂತ ಫುಲ್ ಹೊತ್ಕೊಂಡ್ಬಿಟ್ಟು ಮುಕ್ಕೊಂಬಿಟ್ಟಿನಿ. ಬೇರೆ ಒಂದೆರಡು ತಾಸು ಬಿಟ್ಟು ಸಿಗ್ತೀನಿ ಗೈಸ್ ನಿಮ್ಗೆ. ಯಾಕಪ್ಪ ಒಂದೆರಡು ತಾಸು ರೆಸ್ಟ್ ಬೇಕಲ್ಲ ಕಣ್ಣಿಗೆ. ರೆಸ್ಟ್ ಮಾಡ್ಕೊಂಡು ಆಮೇಲೆ ಐತಲ್ಲ ಚಿಕನ್ ತಂದು ಏನರ ಮಾಡ್ಕೊತೀನಿ ಮತ್ತೆ ಬಂದು ಗೈಸ್. ಹೊಟ್ಟೆ ಪಡೆಗೆ ಏನಾದರೂ ಇವತ್ತು ಅಡುಗೆ ಮಾಡ್ಕೊಂಡು ಮನೆಗೆ ಮಾಡ್ಕೊಂಡು ತಿನ್ಬೇಕು. ಒಟ್ಟು ಹೊರಗಿಂದಿಲ್ಲ, ಒಟ್ಟು ಮನೆಗೆ ತಿನ್ಬೇಕು. ಫ್ಯೂ ಮಿನಿಟ್ ಬೆಟರ್. ಹಂಗೆ ನೋಡ್ರಿ ಮುಂದೆ. A few moments later. ಗೈಸ್ ಮಲ್ಕೊಂಡಿದ್ದೆ, ಎದ್ದು ಸೀದಾ ಸ್ನಾನ ಮಾಡಿಬಿಟ್ಟೆ ಗೈಸ್. ಬೆಳಗ್ಗೆ ಅಂತೂ ಸ್ನಾನ ಮಾಡಿರಲಿಲ್ಲ, ಅದ್ರ ಸಲುವಾಗಿ ಒಂಥರ ಶಿಬ್ಬರ್ ಕಿಟ್ಟಂಗೆ ಆಗಕತ್ತಿತ್ತು. ಅದಕ್ಕೆ ಫಟಾಫಟ್ ಅಂತಳಿಗೆ ಸ್ನಾನ ಮಾಡಿಬಿಟ್ಟೆ. ಫುಲ್ ದಗಿ ಬಿಡಕತ್ತದ. ಬಿಸಿನೀರು ಸ್ನಾನ ಮಾಡಿರಲಿಲ್ಲ, ಅದ್ರ ಸಲಿಂದ ದಗಿ ಬಿಡತ್ತದ ಗೈಸ್. ಆ್ಯಂಡ್ ಈಗ ನೋಡ್ರಿ ಕತ್ಲಾಯಿತು, ಕತ್ಲಾಗೇ ಬಿಡುತ್ತೆ. ಎದ್ದೇಳಿದ್ರೆ ಕತ್ಲಾಯಿತು. ಇವಾಗ ಒಂದಿಷ್ಟು ಚಿಕನ, ಒಂದಿಷ್ಟು ಏನೇನು ಬೇಕು ಸಾಮಾನುಗಳು ತರ್ಲಕ್ಕೆ ಹೋಗ್ಬೇಕು ಗೈಸ್. ಇನ್ನೂ ಇವಾಗ ಎದ್ದು ಎಲ್ಲ ಜಳಕ ಮಾಡಿ ರೆಡಿ 7:30 ಮೇಲೆ ಆಗಿದೆ. ಈಗ ಫಟಾಫಟ್ ಅಂತೇಳಿ ಇವಾಗ ಎಲ್ಲ ಸಾಮಾನುಗಳು ತೊಗೊಂಬರ್ಬೇಕು. ಇವಾಗ ಏನೇನು ತರಬೇಕು ಏನೇನು ಬಿಡೋದು ನಾನು ಐ ಡೋಂಟ್ ನೋ. ಬಟ್ ಆದಷ್ಟು ಬೇಗ ಹೋಗ್ಯಾರ ಮತ್ತೆ ಬನ್ನಿ ಗೈಸ್. ಆದಷ್ಟು ಬೇಗ ಬರ ಮತ್ತೆ ಬಂದು ಫಟಾಫಟ್ ಅಂತೇಳಿ ಅಡಿಗೆ ಶುರು ಮಾಡಬೇಕು. ತೋರಿಸ್ತೀನಿ ನಿಮಗೆಲ್ಲ ತೋರಿಸ್ತೀನಿ ಗೈಸ್. ಎಲ್ಲ ಗೈಸ್ ಅಲ್ಲಿಂದ ತೊಗೊಂಡು ಚಿಕನ್ ಆ್ಯಂಡ್ ಎಗ್ ಒಂದಿಷ್ಟು ಇದು ಚಿಕನ್ ಮಸಾಲದ ಗೈಸ್. ಇದಕ್ಕೇನು ಜಾಸ್ತಿ ಹಾಕೋದೇ ಬೇಕಾಗಿಲ್ಲ. ಇದು ಮಸಾಲ ಹಾಕೋದು, ಒಂದು ಸ್ವಲ್ಪ ಅಲ್ಲ ಪೇಸ್ಟ್ ಹಾಕೋದು ಹಾಕಿ ಅದೈತಲ್ಲ ಮ್ಯಾರಿನೇಟ್ ಮಾಡಿಡ್ಲಿಕ್ಕೆ ಇಟ್ಬಿಡೋದು ಗೈಸ್. ಅದಕ್ಕೇನು ಜಾಸ್ತಿ ಹಾಕೋದಿಲ್ಲ. ಮೊಸರ ಜಾತ್ರೆ ಏನು ಮಾಡೋದಿಲ್ಲ. ಇದರೊಳಗೆ ಎಲ್ಲ ಇರ್ತದಂತ. ಅದಕ್ಕೆ ಚಿಕನ್ 65 ಮಸಾಲ ಅದಕ್ಕೆ ಹಾಕಿ ಅದರ ಒಂದು ಎಗ್ ಹಾಕಿ ಅದ್ರ ಜೊತೆ ಸ್ವಲ್ಪ ಅಲ್ಲ ಪೇಸ್ಟ್ ಹಾಕಿ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡಮಂತ ಇಟ್ಕೇರೆ ಒಂದಿಷ್ಟು ಆಮೇಲೆ ಸಾಂಬಾರನ್ನ ಮಾಡ್ಕೋಬೇಕು, ರೊಟ್ಟಿನೂ ಮಾಡ್ಕೋಬೇಕು. ಇವತ್ತು ಭಾಳ ವರ್ಕ್ ಅದಾವ ಗೈಸ್. ಮನೆಗೆ ಮಾಡ್ಕೊತೀನಿ ಇವಾಗ. ಅದ್ರ ಸಲ ಬಾಯ್ ಫಟಾಫಟ್ ಅಂತೇಳಿ ಇದು ಮ್ಯಾರಿನೇಟ್ ಮಾಡ್ತೀನಿ ನೋಡ್ಕೊತ. ಗೈಸ್ ಇವಾಗ ಅದೊಂದು ಮ್ಯಾರಿನೇಟ್ ಹಾಲಕ್ಕೆ ಇಟ್ಟೀನಿ. ಇವಾಗ ಒಂದಿಷ್ಟು ಟೊಮಾಟೆ ಸಾರು ಮಾಡ್ಕೋಬೇಕನ್ನೋ ಪ್ಲ್ಯಾನ. ಒಂದಿಷ್ಟು ಬೇಳೆ ಪಲ್ಯ ಅದ, ಅದ್ರ ಜೊತೆ ಒಂದಿಷ್ಟು ಟೊಮಾಟೆ ಸಾಂಬಾರು ಹಾಕ್ಕೊಂಡು ಮಾಡ್ಕೋಬೇಕನ್ನೋ ಪ್ಲ್ಯಾನ. ಆಮೇಲೆ ರೊಟ್ಟಿ ಮಾಡ್ಕೊಂಡು ಹಿಂದಿಗಡೆ. ಇವಾಗ ಫಸ್ಟ್ ಟೊಮಾಟೆ ಸಾರು ಮಾಡ್ಕೋಬೇಕು ಗೈಸ್. ಅದು ಮ್ಯಾರಿನೇಟ್ ಆಗಲಿ, ಆಮೇಲೆ ಇತ್ತು ಇದು ಮಾಡ್ಕೊಳಕ್ಕೆ ಬರ್ತದೆ. ಫಟಾಫಟ್ ಅಂತೇಳಿ ಫಸ್ಟ್ ಟೊಮಾಟೆ ಸಾರು ಮಾಡ್ಕೊಂಬದು ಅಷ್ಟೇನಾದ್ರೂ ಮ್ಯಾರಿನೇಟ್ ಆಗ್ತದೆ. ಆಮೇಲೆ ಅದ್ರ ಕರ್ದು ಅಂತ ಗೈಸ್. ಒಣಗಿ ಅಂತೂ ಆಯ್ತು ಟೊಮಾಟೆ ಒಣಗಿ. ಇವಾಗ ಒಂದಿಷ್ಟು ರೊಟ್ಟಿ ಮಾಡಕತ್ತೀನಿ ನೋಡ್ಬೋದು. ಇಲ್ಲಿ ರೊಟ್ಟಿ ಎಲ್ಲರೂ ಕೇಳ್ತಾಯಿಲ್ಲ ರೊಟ್ಟಿ ಮಾಡ್ತೇನಣ್ಣ ಅಂತ ಹೇಳ್ತಾರೆ. ರೊಟ್ಟಿ ಮಾಡ್ತೀನಿ ಬಟ್ ಫುಲ್ ಬರಲ್ಲ. ಸುಮ್ಮನೆ ನಾರ್ಮಲ್ ಹೆಂಗಂದ್ರೆ ಅರ್ಧ ಮಾಡ್ತೀನಿ. ಜಾತ್ರೆ ಫುಲ್ ನಮಗೇನು ಏನು ಬರಲ್ಲ ಗೈಸ್. ಇವಾಗ ಫಟಾಫಟ್ ಅಂತ ಹೇಳೋದು ರೊಟ್ಟಿ ಮಾಡ್ಕೊತೀನಿ. ಆಮೇಲೆ ಅದು ಇನ್ನೂ ಆಗಿಲ್ಲ ಅಂದರೆ ಏನಂತಾರೆ ಮ್ಯಾರಿನೇಟ್ ಇಟ್ಟಿನದು ಎಲ್ಲ ಆಗಿಲ್ಲ. ಲಾಸ್ಟಿಗೆ ಕರಿಬೇಕನ್ನೋದು ಪ್ಲ್ಯಾನ್ ಅಂದು ಶಿಸ್ತಾಗಿ ಮ್ಯಾರಿನೇಟ್ ಆಗಲಿ ಅನ್ನೋದು. ಆಮೇಲೆ ಅದು ಕರೆ ಮತ್ತು ಗೈಸ್ ಇವಾಗೈತೆ ಫಟಾಫಟ್ ಅಂತ ರೊಟ್ಟಿ ಮಾಡ್ಕೊತೀನಿ. ರೊಟ್ಟಿ ಮಾಡ್ಕೊಂಡು ಗೈಸ್ ಆಮೇಲೆ ಚೈತೀನಿ ಅಂತ ನಿಮಗೆ. ವೇಟ್ ಆ್ಯಂಡ್ ವಾಚ್. ಗೈಸ್ ಫೈನಲಿ ಮಾಡ್ಕೊಂಡೆ ಫೈನಲಿ. ಇದೇನಂತಾರೆ ಚಿಕನ್ 65 ಗೈಸ್. ಚಿಕನ್ 65 ಅದು ಅರ್ಧ ನಾನೇ ತಿಂದಿನಿ ಬಿಡು. ಮಾಡ್ಕೋತೆ 8 ನಂಬರ್ ಆಗಿದೆ. ಇವಾಗ ಊಟ ಹಾಕೊಳ್ಳೋ ಮತ್ತೆ ಬರೀ ಗೈಸ್. ಊಟ ಹಾಕೊಂಡ್ಕೇಳಿ ಸೀದಾ ಉಣಮಂತ. ಸ್ವಲ್ಪ ಯಾಕೋ ಹೊಟ್ಟೆ ಬಾಯಿನೆಲ್ಲಾಗತ್ತದ. ಐ ಡೋಂಟ್ ನೋ, ಹೊಟ್ಟೆ ಒಂಥರ ಮುಳ್ಳು ಆಗತ್ತದ. ಸ್ವಲ್ಪ ಊಟ ಮಾಡೋದು ಬರ್ರಿ, ಆಮೇಲೆಲ್ಲ ಕಮ್ಮಿ ಆಗಿರ್ತಾನೆ ಗೈಸ್. ಶಿಸ್ತಿಗೆ ಮಾಡ್ಕೊಂಡಿನಿ. ರೊಟ್ಟಿ ಬ್ಯಾಳಿ ಒಂದಿಷ್ಟು ಸಾಂಬಾರು ಹಾಕೊಂಡಿನಿ. ಇಲ್ಲಿ ಚಿಕನ್ 65 ಅದ್ಮೇಲೆ ಒಂದಿಷ್ಟು ಚಾಟ್ ಮಸಾಲ. ಗೈಸ್ ಹೊರಗಡೆ ತಿನ್ನೋಕಿನ ಈ ಥರ ಮನೆ ಮಾಡ್ಕೊಳ್ಳೋದು ಭಾಳ ಬೆಸ್ಟ್. ಇದು ಒಂದು 100 ರೂಪಾಯಿದಾಗ ಆಗ್ಯದ. ಬಟ್ ಹೊರಗೆ ಪಟಕ್ನೆ ಬಂದ್ಬಿಡ್ತದೆ, ಕಷ್ಟ ಇಲ್ಲ. ಅದನ್ನೇ ಇಲ್ಲಿ ಸ್ವಲ್ಪ ಕಷ್ಟಪಡ್ಬೋದು. ಬಟ್ ಹೈಜೀನಾಗಿ ನೀವು ಹೆಲ್ತ್ಗಳ ನೋಡ್ಕೋಬೇಕಂದ್ರೆ ಮಾಡ್ಕೋಬೇಕು ಮನ್ಯಾಗ. ಬರೀ ಟ್ರೈ ಮಾಡಕತ್ತೀನಿ ಗೈಸ್. ಬಂತು 1 ನಂಬರ್ ಆಗಿದೆ. ಆಗಲೇ ತಿಂದು ನೋಡಿ ನಾ ಚಿಕನ್ 65 1 ನಂಬರ್ ಆಗಿದೆ. ಗೈಸ್ ನೋಡ್ಬೋದು ಊಟ ಅಂತೂ ಆಯಿತು. ಶಿಸ್ತು ತಗೋಬೇಡ. ಚಿಕನ್ 65 ಅಂತೂ 1 ನಂಬರ್ ಮಾಡ್ಕೊಂಡಿದ್ದೆ ನನ್ನ ಕೈಯಿಂದಾರೆ. ನನ್ನ ಕೈಯಾರೆ 1 ನಂಬರ್ ಆಗಿತ್ತು ಗೈಸ್. 1 ನಂಬರ್ ಅಂದರೆ 1 ನಂಬರ್, ಏನು ಹೇಳೋಕ್ಕಾಗಲ್ಲ ಅಷ್ಟು 1 ನಂಬರ್. ಬಟ್ ಇದೆಲ್ಲ ನಾನು ಕ್ಲೀನ್ ಮಾಡೋಕ್ಕಾಗಲ್ಲ ಗೈಸ್ ಇವಾಗ. ಯಾಕಪ್ಪ ಅಂದ್ರೆ ನಾನು ಇನ್ನೂ ಕೆಲಸಗಳದ ಭಾಳ ನೈಟ್ ಆಗ್ಯದ. ನೈಟೆಲ್ಲ ನಾನು ಕ್ಲೀನ್ ಮಾಡೋಕೆ ಕೂತ್ಕೊಂಡ್ರಕ್ಕಾಗಲ್ಲ ಗೈಸ್. ಅದ್ರ ಸಲುವಾಗಿ ನಾನು ನೈಟೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಇವಾಗ ಬೆಳಗ್ಗೆ ಅದು ಕ್ಲೀನ್ ಮಾಡ್ತೀನಿ. ಸೊ ಇವಾಗ ವಿಡಿಯೋ ಎಂಡ್ ಮಾಡೋ ಸಮಯ ಗೈಸ್. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಮತ್ತೆ ನಾಳೆ ವಿಡಿಯೋ ಸಿಗುವಂತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.